ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಅವರೇ ಬೇಳೆ ಮತ್ತು ಸೊಪ್ಪು ಬಳಸ್ಕೊಂಡು ಈ ಥರ ಸೊಪ್ಪು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮುದ್ದೆ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ನೋಡಿ, ಸಿಂಪಲ್ ರೆಸಿಪಿ. ಈ ಥರ ನಾವು ಸೊಪ್ಪುಗಳನ್ನ ಆದಷ್ಟು ಬಳಸಬೇಕು. ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮಾಡೋದು ಹೇಗಂತ ನೋಡಿ, ನಾನು ಅವರೇ ಬೇಳೆ ಬಳಸ್ಕೊಂಡು ಈ ದಿನ ನಾನು ಸೊಪ್ಪು ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಅವರೇ ಬೇಳೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಅವರೇ ಬೇಳೆ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ವಾಶ್ ಮಾಡ್ಕೊಬರ್ತೀನಿ. ನೋಡಿ, ಅವರೇ ಬೇಳೆ ನಾನು ವಾಶ್ ಮಾಡಿ ಕುಕ್ಕರ್ಗೆ ತೊಗೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋ ಸೊಪ್ಪನ್ನು ತೊಗೊತೀನಿ. ನಾನು ಎಲ್ಲ ಥರ ಸೊಪ್ಪನ್ನು ಬೆರಕೆ ತೊಗೊಂಡಿದ್ದೀನಿ. ನೀವು ಒಂದೇ ತೊಗೊಂಡು ಮಾಡ್ಕೊಬೋದು. ನಾನು ನಮ್ಮ ಮನೇಲಿ ಇತ್ತು ಅಂತ ನಾನು ಎಲ್ಲನೂ ದಂಟು ಚಿಲ್ಕೋರಿ ಮತ್ತು ಸೊಬ್ಬಕ್ಕಿ ಎಲ್ಲ ತೊಗೊಂಡು ಬೆರಕೆ ತೊಗೊಂಡಿದ್ದೀನಿ. ಈಗ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಈಗ ಉಳಿದಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸು ಸೇರಿಸ್ಕೊತೀನಿ. ನೋಡಿ, ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಖಾರಕ್ಕೆ ಅನುಗುಣವಾಗಿ ನಾನು ಒಂದು 6 ಹಸಿಮೆಣಸು ತೊಗೊಂಡಿದ್ದೀನಿ. ನೀವು ನೋಡಿ ತೊಗೊಳ್ಳಿ. ನಾನು 1 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಚಿಟಿಕೆ ಜೀರಿಗೆ ಆ್ಯಡ್ ಮಾಡ್ಕೊತೀನಿ. ಇದಕ್ಕೇ ಸ್ವಲ್ಪ ಜೀರಿಗೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆಕ್ ಮಾಡಿ ನೀವು ನೋಡಿ ಹಾಕ್ಕೊಳ್ಳಿ. ನೀವು ಎಷ್ಟು ತಿಂತೀರಷ್ಟು ನೋಡಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ನೀರು, ಈಗ ಸೊಪ್ಪು ಬೇಯೋಷ್ಟು ನೀರು ಸೇರಿಸ್ಕೊತೀನಿ. ನಾನು ಒಂದು ಸ್ವಲ್ಪ ಆದರೆ ಸಾಕು, ಯಾಕಂದರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ ಸೊಪ್ಪು. ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಬಿಟ್ಕೊತೀನಿ. ಈಗ ನೋಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು 1 ವಿಸಿಲ್ ಬಿಟ್ಕೊತೀನಿ. ಈಗ ನೋಡಿ, 1 ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ. ಈಗ ನಾವು ಸಾಫ್ಟಾಗಿ ಬೆಂದು ಸೊಪ್ಪು ಬೆಂದಿದೆ. ಈಗ ನಾನು ಸೊಪ್ಪು ಸಪ್ರೇಟ್ನ ತೊಗೊತೀನಿ. ಈಗ ನಾನು ಸೊಪ್ಪು ಸಪ್ರೇಟ್ ತೊಗೊತೀನಿ. ನೋಡಿ, ಈಗ ಸೊಪ್ಪನ್ನ ಸಪ್ರೇಟ್ ತೊಗೊಂಡು ಬೇಳೆ ಸಪ್ರೇಟ್ ಮಾಡಿಕೊಂಡು ಈಗ ನಾನು ಸೊಪ್ಪನ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿ, ಸೊಪ್ಪು ತಣ್ಣಗಾಗಿದೆ. ನಾನು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ನಾವು ಹಾಗೇ ಬೇಕಾದ್ರೂ ಪಾಮ್ಕೋಬೋದು. ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಅಂತ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ತರಿಯಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ, ಈಗ ನಾನು ಬೇಳೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನು ನೋಡಿ ಇಷ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಈಗ ನಾವು ಬೇಳೆ ಬೇಯಿಸಿ ಪಕ್ಕ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ ಈ ಮಿಶ್ರಣನ. ಸೊಪ್ಪು ನಾವು ಪೇಸ್ಟ್ ಮಾಡ್ಕೊಂಡಿರೋದನ್ನ ನೋಡಿ ಎಲ್ಲದನ್ನೂ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೋಡಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಒಂದು ಕುದಿ ಬಂದರೆ ಸಾಕು. ಈಗ ಇದು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ. ನೋಡಿ, ಒಗ್ಗರಣೆಗೆ ನಾನು ಚಿಕ್ಕದೊಂದು ಒಗ್ಗರಣೆ ಫ್ಯಾನ್ ಇಟ್ಟಿದ್ದೀನಿ. ಇದು ಬಿಸಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯಿಲಿ, ಆಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು. ನೋಡಿ, ಈ ಥರ ಸಾಸಿವೆ ಚೆನ್ನಾಗಿ ಚಿಡೀಲಿ. ನೋಡಿ, ಸಾಸಿವೆ ಚಿಡಿತಾ ಇದ್ದಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚುಚ್ಕೊಂಡು ಸ್ವಲ್ಪ ತೊಗೊಂಡಿದ್ದೆ. ಈಗ ನಾನು ಸ್ವಲ್ಪ ಈರುಳ್ಳಿ, ಹಾಗೆ ನಾನು ಸ್ವಲ್ಪ ಕರಿಬೇವು ಮತ್ತು ಒಂದು ಬಾಡಿಗೆ ಮೆಣಸು ತೊಗೊಂಡಿದ್ದೆ. ಈಗ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋಂತ ಈ ಥರ ಫ್ರೈ ಮಾಡ್ಕೊತೀನಿ. ನೋಡಿ, ಒಗ್ಗರಣೆ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ರೆಡಿ ಆಗಿದೆ ಅಂತ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ನಾವು ಸೊಪ್ಪು ಕಾಯಕ್ಕಿಟ್ಟಿದ್ರಲ್ಲ ಸೊಪ್ಪು ಸಾಂಬಾರಿಗೆ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಸೊಪ್ಪು ಸಾಂಬಾರನ್ನು ಕುದಿ ಬಂದಿದೆ. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊತೀನಿ. ಯಾಕಂದರೆ ನಾವು ಜಾಸ್ತಿ ಕಾಯಿಸ್ಕೊಡೋದಂದರೆ ನಾವು ಮೊದಲೇ ಬೇಯಿಸಿ ಮತ್ತು ಗ್ರೈಂಡ್ ಮಾಡಿ ಈ ಥರ ಒಗ್ಗರಣೆ ಕೊಡ್ತಾ ಇದ್ದೀರಲ್ಲ, ಅದರಿಂದ ನಾವು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಈಗ ನಾನು ಇದು ಸ್ಟವ್ ಆಫ್ ಮಾಡಿಕೊಂಡು ಒಗ್ಗರಣೆನ ಸೇರಿಸ್ಕೊತೀನಿ. ಅವರೇ ಬೇಳೆ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಸಾರು. ನನಗಂತೂ ಅವರೇ ಬೇಳೆ ಹಾಕಿ ಸೊಪ್ಪು ಸಾರು, ಬಸ್ಸಾರು ಅಂದರೆ ತುಂಬ ಇಷ್ಟ. ಕೆಲವರು ಅವರೇ ಬೇಳೆನೇ ಇಷ್ಟಪಡಲ್ಲ. ಎಲ್ಲ ತಿನ್ನಬೇಕು, ಆದರೆ ಲಿಮಿಟಾಗಿ ತಿನ್ನಬೇಕು. ನಾವು ಎಲ್ಲನೂ ಮಿಸ್ ಮಾಡ್ದೇ ನಾವು ಈ ಥರ ಸೊಪ್ಪುಗಳಿಗೆ, ಬಸ್ಸಾರಿಗೆ ಎಲ್ಲನೂ ಸೇರಿಸ್ಕೊಂಡು ಅವರೇ ಬೇಳೆ ತಿನ್ನಬೇಕು. ಈಗ ನೋಡಿ, ಸಾಂಬಾರು ಆಫ್ ಮಾಡಿದ್ದಿಲ್ಲ. ಈಗ ಒಗ್ಗರಣೆನ ಸೇರಿಸ್ಕೊತೀನಿ. ನೋಡಿ, ಒಗ್ಗರಣೆ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ನೋಡಿ, ಅವರೇ ಬೇಳೆ ಸೊಪ್ಪು ಸಾಂಬಾರು ರೆಡಿಯಾಗಿದೆ.
ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಅವರೇ ಬೇಳೆ ಸೊಪ್ಪು ಸಾಂಬಾರು ರೆಡಿಯಾಗಿದೆ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.